ಇತ್ತೀಚೆಗೆ ರೋಡ್ ರೇಸಿಂಗ್ ಕೇಸ್ಗಳು ಸಾಕಷ್ಟು ಕಂಡು ಬರ್ತಾ ಇದೆ. ಅಲ್ಲಲ್ಲಿ ಕಂಡು ಬರ್ತಿರುವ ರೋಡ್ ರೇಸ್ ಕೇಸ್ಗಳಲ್ಲಿ ಹುಡುಗರ ಮೇಲೆ ರೇಗೋದಿರ್ಬೋದು ಅಥವಾ ಕೋಪತಾಪಗಳಿಂದ ಅವರನ್ನ ಹೊಡೆಯೋದಿರ್ಬೋದು ಅಥವಾ ಸಾಯಿಸುವ ಮಟ್ಟಕ್ಕೆ ಕೂಡ ಇವರು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟೊಂದು ಕೋಪ ಮತ್ತು ತಾಪ ಮತ್ತೆ ಹೊಡೆದಾಟಕ್ಕೆ ಕಾರಣ ಏನಿರ್ಬೋದು? ಮಾನಸಿಕವಾಗಿ ಇದಕ್ಕೇನಾದ್ರೂ ಕಾರಣ ಇರ್ಬೋದಾ? ನಮ್ಮ ಜೊತೆ ಇವತ್ತು ಮಾನಸಿಕ ತಜ್ಞರಾದಂತಹ ಪದ್ಮಶ್ರೀ ರಾವ್ ಇದ್ದಾರೆ. ಹಾಗಾದ್ರೆ ಅವ್ರ ಹತ್ರ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ಕಾರ. ಇದಕ್ಕೆ ಕಾರಣ ಏನು ಅಂತ ನಿಮ್ಮ ಅಭಿಪ್ರಾಯ? ಇದಕ್ಕೆ ಒಂದು ಸಮಾಜದ ಧೋರಣೆ ಅಂತಲೂ ಅನ್ಬೋದು. ಪನಿಷ್ಮೆಂಟ್ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು. ಯಾಕೆಂದರೆ ಅವರಿಗೆ ಪನಿಷ್ಮೆಂಟ್ ಇದೆ ಅಂದರೆ ಒಂದು ಭಯ ಇರುತ್ತೆ. ಬಟ್ ಇದು ಯಾಕೆ ಆಗುತ್ತೆ ಅಂತ ಅಂದಾಗ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಇರುತ್ತೆ, ಅಂಡರ್ಲೈಯಿಂಗ್ ಸೈಕಲಾಜಿಕಲ್ ಪ್ರಾಬ್ಲಮ್. ತುಂಬ ಮಕ್ಕಳಿಗೆ ಆ್ಯಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಬೈಪೋಲಾರ್ ಇರುತ್ತೆ, ಅಥವಾ ಮನೆಯಲ್ಲಿ ತುಂಬ ಕೆಟ್ಟ ವಾತಾವರಣ ಇದ್ದು ರೆಸ್ಟ್ಲೆಸ್ ಆಗಿ ಬೈಕ್ ತೊಗೊಂಡು ಹೊರಗಡೆ ಬಂದುಬಿಡ್ತಾರೆ. ಅವಾಗ ಏನು ನಡೀತಿದೆ, ನಾನು ಹೇಗೆ ಓಡಿಸ್ತಿದ್ದೀನಿ ಅನ್ನೋ ಜ್ಞಾನನೂ ಇರಲ್ಲ. ಇನ್ನೊಂದು ತುಂಬ ಹೈ ಮೆಂಟಲ್ ಎನರ್ಜಿ ಇರೋ ಮಕ್ಕಳನ್ನು ನಾವು ಚಾನಲೈಸ್ ಮಾಡಬೇಕು. ಅವರನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಂದು ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಅವ್ರು ಈ ತರಹ ಚಟುವಟಿಕೆಗಳಲ್ಲಿ ನಿರತರಾಗ್ಬಿಡ್ತಾರೆ. ಸ್ಪೀಡ್ ವೀಲಿಂಗ್ ಮಾಡೋದು ಅಥವಾ ಸ್ಪೀಡಾಗಿ ಹೋಗೋದು, ಇದರಿಂದ ತುಂಬ ಮುದುಕರುಗಳು, ವಯಸ್ಸಾದವರು ಪಾಪ ವಾಕ್ ಮಾಡ್ತಾ ಇರೋರಿಗೆ ಗುದ್ದುಬಿಟ್ಟು ಎಷ್ಟೋ ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ನಡೀತಾ ಇದೆ ಇದು. ಯಾಕೆಂದರೆ ವಿ ಆರ್ ನಾಟ್ ಚಾನಲೈಸಿಂಗ್ ದ ಯೂತ್ ಪೊಟೆನ್ಷಿಯಲ್. ಸೊ ಅವರನ್ನು ಚಾನಲೈಸ್ ಮಾಡಿ ಅವರಿಗೆ ಯಾವುದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಮಾಡಿಸೋದು, ಇನ್ನಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಇನ್ನೊಂದು ಮಾನಸಿಕ ಅಂಡರ್ಲೈಯಿಂಗ್ ಎಮೋಷ್ನಲ್ ಪ್ರಾಬ್ಲಮ್ ಅಂದರೆ ಒಳಗಡೆ ಡಿಸ್ಟರ್ಬೆನ್ಸ್ ಇರೋರು ನೀವು ನೋಡಿರಬಹುದು. ಎಂಥ ಖಾಲಿ ರೋಡಲ್ಲೂ ಜೋರಾಗಿ ಹಾರ್ನ್ ಮಾಡ್ಕೊಂಡು ಹೋಗೋದು, ಕತ್ಲು ಹೊತ್ತಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಜೋರು ಹಾರ್ನ್ ಮಾಡ್ಕೊಂಡು ಹೋಗೋದು, ಅದೆಲ್ಲ ಒಂದು ಮಾನಸಿಕ ಒಂದು ರೋಗ ಇರಬಹುದು, ಅಂಡರ್ಲೈಯಿಂಗ್ ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಯಾಕೆಂದರೆ ಒಳಗಡೆ ರೆಸ್ಟ್ಲೆಸ್ನೆಸ್ನ ಅವರು ರೋಡಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ರೆಕ್ಲೆಸ್ ಡ್ರೈವಿಂಗ್ ಈಸ್ ಬಿಕಾಸ್ ಆಫ್ ಆ ಟೀನೇಜ್ ಬಬ್ಲಿಂಗ್ ಎನರ್ಜಿ. ಸೊ ದಟ್ ಈಸ್ ನಾಟ್ ಚಾನಲೈಸ್ಡ್. ಅವರಿಗೆ ನಾನು ಹೀಗೆ ಹೋದರೆ ನಾನು ಆ ಹೀರೋ ಥರ ಹೋಗ್ಬೋದು, ನಾನು ಈ ಥರ ಸ್ಪೀಡಾಗಿ ಹೋಗ್ಬಿಟ್ಟು ನಾನು ಪ್ರದರ್ಶನ ಮಾಡ್ತೀನಿ ನನ್ನ ಹೀರೋಯಿಸಮ್ನ ಅನ್ನೋ ಒಂದು ಇದಿರುತ್ತೆ, ಒಂದು ಭಾವನೆ ಅವ್ರಿಗೆ. ನಾನು ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ ನಾನು ಈ ಥರ ಓಡಿಸ್ತಿದ್ದೀನಿ ಅನ್ನೋ ಭಾವನೆ. ಆದರೆ ಅದರದ್ದು ರಿಪರ್ಕಷನ್ಸ್ ಏನಾಗ್ಬೋದು, ಇಲ್ಲ ಅವ್ರಿಗೆ ಏನಾರು ಏಟಾದರೂ ಕೂಡ ಎಷ್ಟು ಪ್ರಾಣಕ್ಕೆ ಅಪಾಯ ಆಗುತ್ತೆ. ಈಗ ಈ ಥರನೇ ಒಂದು ಹುಡುಗ ನಾನು ನೋಡಿದ್ದೀನಿ, ತುಂಬ ಸ್ಪೀಡಾಗಿ ಹೋಗಿ ಪಾಪ ಫೈನಲ್ ಇಯರ್ MBBS ಎಕ್ಸಾಮ್ ಬರೆಯೋಕ್ಕಾಗದೆ ಆಕ್ಸಿಡೆಂಟ್ ಆಗಿ 6 ತಿಂಗಳು ಅವನು ಒಂದು ಜೀವನವನ್ನೇ ಕಳ್ಕೋಬೇಕಾಯಿತು. ಸೊ ಈ ಥರ ನ್ಯೂಸ್ನಲ್ಲಿ ನಾವು ಹೈಲೈಟ್ ಮಾಡಿದಾಗ ಅಟ್ಲೀಸ್ಟ್ ಬೇರೆಯವ್ರಿಗೂ ಒಂದು ಭಯ ಆಗುತ್ತೆ. ಸೊ ಅದರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮತ್ತು ಕುಟುಂಬಗಳಲ್ಲೂ ಕೂಡ ಅವ್ರು ಹೇಳಬೇಕು, ಅಪ್ರಾಪ್ತ ವಯಸ್ಸಿಗೆ ನಮಗೆ ತುಂಬ ದುಡ್ಡಿದೆ, ನನ್ನ ಮಗ ಹಠ ಮಾಡ್ದ ಅಂತ ಬೈಕ್ಗಳು ಕೊಡಿಸಿ ಅವರು ರಸ್ತೆ ನಿಯಮಗಳನ್ನೇ ಹೇಳ್ಕೊಡ್ದೆ ಅವರನ್ನು ರೋಡಲ್ಲಿ ಓಡಿಸೋಂಗೆ ಮಾಡೋದು ತಪ್ಪು ಅಂತ ಅನಿಸುತ್ತೆ. ಪ್ರತಿಯೊಂದು ಕುಟುಂಬನೂ ಇದಕ್ಕೆ ಹೊಣೆ ಆಗಿರುತ್ತೆ. ಜವಾಬ್ದಾರಿ ಖಂಡಿತ ತಗೋಬೇಕು. ಇಡೀ ಸಮಾಜನೂ ಇದರಲ್ಲಿ ಜವಾಬ್ದಾರಿ ತಗೋಬೇಕು ಇನ್ ಎಜುಕೇಟಿಂಗ್ ದ ಟೀನೇಜರ್ಸ್, ಅಥವಾ ಯಾರೇ ಆಗಲಿ ಈ ಥರ ಮಿಸ್ಯೂಸ್ ಆಫ್ ರೋಡ್ ರೂಲ್ಸ್ನ ನಾವು ನಿಯಂತ್ರಿಸಬೇಕು ಅಂತ ಅನಿಸುತ್ತೆ. ಓಕೆ, ಧನ್ಯವಾದ ಮೇಡಮ್. ಕೇಳಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಪದ್ಮಶ್ರೀ ರಾವ್ ಹೇಳುವ ಪ್ರಕಾರ ಮನೆಯಿಂದಲೇ ಕೂಡ ಇದಕ್ಕೂ ಕೂಡ ಪಾಠ ಆಗಬೇಕು. ಮನೆಯಿಂದಲೇ ಪೇರೆಂಟ್ಸ್ ಆಗಿರ್ಬೋದು ಮತ್ತು ಸಮಾಜ ಕೂಡ ಇದಕ್ಕೆ ಬೆಂಬಲವಾಗಿ ಕಲಿಸೋದನ್ನ ಕಲಿಬೇಕು. ಮತ್ತು ಶಿಕ್ಷೆಗಳನ್ನು ಇನ್ನೂ ಸಾಕಷ್ಟು ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ನೀಡಿದ್ರೆ ಆಗ ಜನ ಬುದ್ಧಿ ಕಲಿತಾರೆ ಅನ್ನೋದು ಡಾಕ್ಟರ್ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.